ಎಲ್ಲರಿಗೂ ನಮಸ್ಕಾರ ಹಾಗೂ ಜೋಕರ್ ಸ್ಪೀಕ್ಸ್ ಪಾಲಿಟಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾನು ಇವಾಗ ಕರ್ನಾಟಕದ ಟಾಪ್ 5 ಪೊಲಿಟಿಕಲ್ ಅಪ್ಡೇಟ್ಸ್ನ ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೀನಿ. ಇವತ್ತಿನ ಟಾಪ್ ಫಸ್ಟ್ ಪೊಲಿಟಿಕಲ್ ಅಪ್ಡೇಟ್ ಏನಪ್ಪ ಅಂತ ನೋಡೋದಾದರೆ ಅದು ನಮ್ಮ ಮೈಸೂರಿನ ಯದುವೀರ್ ಒಡೆಯರ್ ಅವರ ಬಗ್ಗೆ. ಹೌದು ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಮೈಸೂರಿನ ದಸರಾ ಆರಂಭ ಆಗೋದಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಉಳಿದಿದೆ. ನಮ್ಮ CM ಸಿದ್ದರಾಮಯ್ಯ ಅವರು ಒಂದು ಘೋಷಣೆಯನ್ನು ಮಾಡ್ತಾರೆ. ಅವ್ರೇನಂತ ಹೇಳಿದ್ರು ಅಂದರೆ, ಈ ಬಾರಿಯ ಮೈಸೂರು ದಸರಾಕ್ಕೆ ಚಾಲನೆ ಅಥವಾ ಉದ್ಘಾಟನೆಯನ್ನು ಮಾಡಲಿರುವುದು ಬೂಕರ್ ಪ್ರಶಸ್ತಿ ವಿಜೇತೆಯಾಗಿರುವಂತಹ ಬಾನು ಮುಸ್ತಾಕ್ ಅವರು. ಹೌದು ಸ್ನೇಹಿತರೆ, ಬೂಕರ್ ಪ್ರಶಸ್ತಿಯನ್ನು ಪಡೆದಿರುವಂತಹ ಬಾನು ಮುಸ್ತಾಕ್ ಅವರು ಈ ಬಾರಿಯ ದಸರಾವನ್ನು ಉದ್ಘಾಟನೆ ಮಾಡಲಿದ್ದಾರೆ ಅಂತ ನಮ್ಮ CM ಸಿದ್ದರಾಮಯ್ಯ ಅವರು ಘೋಷಣೆಯನ್ನು ಮಾಡಿದರು. ಇದಕ್ಕೆ ಮೊದಲು ಪ್ರತಿಕ್ರಿಯಿಸಿದ್ದ ಯದುವೀರ್ ಒಡೆಯರ್ ಅವರು ಏನಂತ ಹೇಳಿದ್ರು ಅಂದರೆ, ಬಾನು ಮುಸ್ತಾಕ್ ಅವರು ಕನ್ನಡದ ಲೇಖಕಿ, ಅವರು ಬೂಕರ್ ಪ್ರಶಸ್ತಿಯನ್ನು ಪಡೆದಂಥ ಮೊದಲನೇ ಕನ್ನಡ ಲೇಖಕಿ ಆಗಿದ್ದಾರೆ. ಅವರು ನಮ್ಮ ಸುಪ್ರಸಿದ್ಧ ದಸರಾದ ಉದ್ಘಾಟನೆ ಮಾಡುತ್ತಿರುವುದು ನಮ್ಮಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯವಿಲ್ಲ, ಅದು ಸಂತಸದ ವಿಷಯ ಅಂತ ಅವರು ಮೊದಲ ಪ್ರತಿಕ್ರಿಯೆಯಲ್ಲಿ ಅವರು ತಿಳಿಸಿದ್ರು. ಸ್ನೇಹಿತರೆ, ಇವತ್ತಿನ ಎರಡನೇ ವಿಷಯ ಏನಪ್ಪಾ ಅಂದರೆ ಅದು ಕೂಡ ಯದುವೀರ್ ಒಡೆಯರ್ ಅವ್ರ ಬಗ್ಗೆ. ಹೌದು ಸ್ನೇಹಿತರೆ, ನಾನು ಈಗ ಹೇಳಿದಂತೆ ಬಾನು ಮುಸ್ತಾಕ್ ಅವರು ಮೈಸೂರು ದಸರಾನ ಉದ್ಘಾಟನೆ ಮಾಡೋದ್ರಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇಲ್ಲ ಅಂತ ಹೇಳಿದವರು ಈಗ ಸಡನ್ ಆಗಿ ಯೂಟರ್ನ್ ಅನ್ನು ಹೊಡೆದಿದ್ದಾರೆ. ಹೌದು ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಯಾವ ಸಂದರ್ಭದಲ್ಲಿ ನಮ್ಮ CM ಸಿದ್ದರಾಮಯ್ಯ ಅವರು ಈ ಬಾರಿಯ ಮೈಸೂರು ದಸರಾವನ್ನು ಉದ್ಘಾಟನೆ ಮಾಡಲಿರುವುದು ಬಾನು ಮುಸ್ತಾಕ್ ಅಂತ ಹೇಳಿದ್ರು, ಆ ಸಂದರ್ಭದಿಂದ ಕಾಂಗ್ರೆಸ್ ಹಾಗೂ BJPಯವರ ನಡುವೆ ವಾಕ್ಸಮರ ಹೆಚ್ಚಾಗಿತ್ತು. ಆದರೆ ಯಾವಾಗ ಯದುವೀರ್ ಅವರು ನಮಗೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇಲ್ಲ, ನಮಗೆ ಅದು ಸಂತಸದ ವಿಷಯ ಅಂತ ಹೇಳಿದ್ರು, ಆಗ BJPಯವರಿಗೆ ಮುಖಭಂಗ ಆಗಿತ್ತು. ಅದಕ್ಕೀಗ ಯದುವೀರ್ ಒಡೆಯರ್ ಅವರು ಯೂಟರ್ನ್ ಅನ್ನು ಹೊಡೆದಿದ್ದಾರೆ. ಅವ್ರು ಏನಂತ ಹೇಳ್ತಿದ್ದಾರೆ ಅಂದರೆ, ಬಾನು ಮುಸ್ತಾಕ್ ಅವರು ಒಂದು ದೊಡ್ಡ ಲೇಖಕಿ ಆಗಿರ್ಬೋದು, ಆದರೆ ಈ ಹಿಂದೆ ಅವರು ಕನ್ನಡದ ಬಗ್ಗೆ, ಭುವನೇಶ್ವರಿ ಬಗ್ಗೆ ಮಾತನಾಡಿರೋದು ನನಗೆ ಕೇಳಿಬಂದಿದೆ. ಚಾಮುಂಡೇಶ್ವರಿಯ ಪೂಜೆ ಅಥವಾ ಅದಕ್ಕೆ ಪುಷ್ಪಾರ್ಚನೆ ಮಾಡುವ ಸಂದರ್ಭದಲ್ಲಿ ಅವರು ಬೇರೆ ಧರ್ಮದವರಾಗಿರೋದ್ರಿಂದ ಇದಕ್ಕೆಲ್ಲ ಸ್ಪಷ್ಟನೆಯನ್ನು ಮೊದಲು ಕೊಡಬೇಕು. ಅವರು ಈ ಕನ್ನಡ ತಾಯಿ ಹಾಗೂ ಚಾಮುಂಡೇಶ್ವರಿ ಅಥವಾ ಭುವನೇಶ್ವರಿ ಬಗ್ಗೆ ಏನು ಮಾತನಾಡಿದ್ದಾರೆ ಅದಕ್ಕೆಲ್ಲ ಒಂದು ಸ್ಪಷ್ಟನೆ ಕೊಟ್ಟ ನಂತರ ಈ ಮೈಸೂರು ದಸರಾನ ಉದ್ಘಾಟನೆ ಮಾಡಿದ್ರೆ ನಮ್ದು ಯಾವುದೇ ರೀತಿಯ ಅಭ್ಯಂತರ ಇಲ್ಲ ಅಂತ ಅವರು ಯೂಟರ್ನ್ ಹೊಡೆದಿದ್ದಾರೆ. ಸ್ನೇಹಿತರೆ, ಇನ್ನು ಇವತ್ತಿನ ಮೂರನೇ ಪೊಲಿಟಿಕಲ್ ಅಪ್ಡೇಟ್ ಯಾರ್ದಪ್ಪ ಅಂದರೆ ಅದು ಬಾನು ಮುಸ್ತಾಕ್ ಅವರ ಬಗ್ಗೆ. ಹೌದು ಸ್ನೇಹಿತರೆ, ಯಾವ ಹೊತ್ತಿನಿಂದ CM ಸಿದ್ದರಾಮಯ್ಯ ಬಾನು ಮುಸ್ತಾಕ್ ಅವರು ನಮ್ಮ ವಿಶ್ವವಿಖ್ಯಾತ ಮೈಸೂರಿನ ಉದ್ಘಾಟನೆ ಮಾಡ್ತಾರೆ ಅಂತ ಹೇಳ್ತಾರೋ ಅಲ್ಲಿಂದ ವಾಕ್ ಸಮರ ಏರ್ಪಟ್ಟಿತ್ತು. ಈಗ ಬಾನು ಮುಸ್ತಾಕ್ ಅವರೇ ಸ್ವತಃ ಇದಕ್ಕೆ ಒಂದು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಅವ್ರು ಏನಂತ ಹೇಳ್ತಿದ್ದಾರೆ ಅಂದರೆ, ನೀವೆಲ್ಲರೂ ತಾಯಿ ಚಾಮುಂಡೇಶ್ವರಿ ಅಂತ ಹೇಳ್ತೀರಿ, ನಿಮ್ಮ ಈ ವಿಚಾರಕ್ಕೆ ನಾನು ಗೌರವವನ್ನು ಕೊಡುತ್ತೇನೆ ಅಂತ ಅವ್ರು ಹೇಳಿ ಎಲ್ಲ ವಿವಾದಗಳಿಗೂ ಒಂದು ತಣ್ಣೀರನ್ನು ಹಾಕಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ. ಸ್ನೇಹಿತರೆ, ಅಷ್ಟೇ ಅಲ್ಲದೆ ಬೆಂಗಳೂರಿನ ಒಂದು ಸುಪ್ರಸಿದ್ಧ ಸಂಸ್ಥೆಯಾದ ಅಮ್ಮನ ಮಡಿಲು ಅನ್ನುವ ಸಂಸ್ಥೆ ಬಾನು ಮುಸ್ತಾಕ್ ಅವರನ್ನು ಕರೆದು ಬಾಗಿನವನ್ನು ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ಬಾನು ಮುಸ್ತಾಕ್ ಅವರು ಮಾತನಾಡಿ ಏನಂತ ಹೇಳಿದ್ರು ಅಂದರೆ, ನಾನು ತುಂಬ ಖುಷಿ ಪಡುವಂತಹ ಹಬ್ಬಗಳಲ್ಲಿ ಒಂದು ಈ ಮೈಸೂರು ದಸರಾ. ನಾನು ಚಿಕ್ಕವಳಿದ್ದಾಗ ಹಲವು ಸಾರಿ ಜಂಬೂ ಸವಾರಿಯನ್ನು ನೋಡಲು ನಾನು ಮೈಸೂರಿಗೆ ಬಂದಿದ್ದೆ ಅಂತ ಈ ಸಂದರ್ಭದಲ್ಲಿ ಅವರು ತಿಳಿಸಿದ್ದಾರೆ. ಇನ್ನು ಇವತ್ತಿನ 4ನೇ ಪೊಲಿಟಿಕಲ್ ಅಪ್ಡೇಟ್ ಯಾವುದಪ್ಪ ಅಂದರೆ ನಮ್ಮ DK ಶಿವಕುಮಾರ್ ಅವರ ಬಗ್ಗೆ. ಹೌದು ಸ್ನೇಹಿತರೆ, ಅದು ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರು ಅಂದರೆ ಮಳೆ ಬಂದಾಗ ರಸ್ತೆ ತುಂಬ ಬರೀ ಗುಂಡಿಗಳೇ ಇರ್ತವೆ, ರಸ್ತೆಯಲ್ಲಿ ಓಡಾಡೋದು ಕೂಡ ತುಂಬಾ ಕಷ್ಟ ಆಗುತ್ತೆ. ಇದಕ್ಕೆ DK ಶಿವಕುಮಾರ್ ಅವರು ಸ್ವತಃ ಬೆಂಗಳೂರಿನ ರಸ್ತೆಗಳು, ಗುಂಡಿಗಳು ಯಾವ ರೀತಿ ಇದ್ದಾವೆ ಅನ್ನುವಂತಹ ಪರಿಶೀಲನೆಗೆ ಇಳಿದಿದ್ರು ಅಂದರೆ ತಪ್ಪಾಗೋದಿಲ್ಲ. ಹೌದು ಸ್ನೇಹಿತರೆ, DK ಶಿವಕುಮಾರ್ ಅವರು ಮೊನ್ನೆಯಷ್ಟೇ ಬಾಗಲೂರಿನ ರಸ್ತೆ ಅಲ್ಲಿ ಗುಂಡಿ ಮುಚ್ಚುವ ಕಾರ್ಯ ಯಾವ ರೀತಿ ನಡೀತಿದೆ ಅನ್ನೋದನ್ನು ಸ್ವತಃ ತಾವೇ ಖುದ್ದಾಗಿ ಬಂದು ಪರಿಶೀಲನೆ ಮಾಡಿದರು. ಆ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಏನಂತ ಹೇಳಿದ್ರು ಅಂದರೆ, ಈ ಹಲವಾರು ಸಾರ್ವಜನಿಕರು ನಮಗೆ ದೂರನ್ನು ಕೊಟ್ಟಿದ್ರು, ಆದ್ದರಿಂದ ನಾವು 5,000 ಈ ಗುಂಡಿಗಳನ್ನು ನಾವು ಆದ್ಯತೆ ಮೇರೆಗೆ ಮುಚ್ಚುವಂತಹ ಕೆಲಸವನ್ನು ನಾವು ಸ್ಟಾರ್ಟ್ ಮಾಡಿದ್ದೇವೆ. ಕಳೆದ 3 ತಿಂಗಳಿಂದ ಈಗಾಗಲೇ 2,000 ಗುಂಡಿಗಳನ್ನು ನಾವು ಮುಚ್ಚುತ್ತಿದ್ದೀವಿ. ಕೇವಲ ಗುಂಡಿಗಳನ್ನು ಮಾತ್ರ ಮುಚ್ಚೋದಲ್ಲ ಕೆಲಸ ನಮ್ಮದು, ಅದರಲ್ಲಿ ಯಾವ ರೀತಿಯ ಗುಣಮಟ್ಟದ ಕೆಲಸ ಆಗ್ತಿದೆ ಅನ್ನೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಒಂದು ತಂತ್ರಜ್ಞಾನವನ್ನು ಕಂಡುಹಿಡಿತಿದ್ದೀವಿ. ಅದಲ್ಲದೆ ಸಾರ್ವಜನಿಕರು ತಮ್ಮ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬರುವಂತಹ ಯಾವುದೇ ಗುಂಡಿಗಳನ್ನ ಆ್ಯಪ್ ಮುಖಾಂತರ ಕೂಡ ಅದನ್ನು ತಿಳಿಸ್ಬೋದಾಗಿದೆ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ತಿಳಿಸಿದ್ದಾರೆ. ಸ್ನೇಹಿತರೆ, ಇನ್ನು ಇವತ್ತಿನ ಕೊನೆಯ ಪೊಲಿಟಿಕಲ್ ಅಪ್ಡೇಟ್ ಏನಪ್ಪಾ ಅಂದರೆ ಅದು ಕೂಡ DK ಶಿವಕುಮಾರ್ ಅವರ ಬಗ್ಗೆ. ಹೌದು ಸ್ನೇಹಿತರೆ, ನಿಮಗೆಲ್ಲ ಗೊತ್ತು, ಮೊನ್ನೆ ಅಷ್ಟೇ ವಿಧಾನಸಭಾ ಕಲಾಪದಲ್ಲಿ ಅಧಿವೇಶನದಲ್ಲಿ DK ಶಿವಕುಮಾರ್ ಅವರು RSS ಗೀತೆಯನ್ನು ಹಾಡಿದರು. ಇದನ್ನು ಕುರಿತಂತೆ ಕೈ ನಾಯಕರು ಎಲ್ಲರೂ ಬೇಸರವನ್ನು ವ್ಯಕ್ತಪಡಿಸಿದ್ರು, ವಿರೋಧವನ್ನು ವ್ಯಕ್ತಪಡಿಸಿದರು.
ಇದಕ್ಕೆ ಬಿಜೆಪಿಯ ಛಲವಾದಿ ನಾರಾಯಣಸ್ವಾಮಿ ಅವರು ಒಂದು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಅವರೇನಂತ ಹೇಳ್ತಿದ್ದಾರೆ ಅಂದರೆ, ಡಿ ಕೆ ಶಿವಕುಮಾರ್ ಅವರಿಗೆ RSS ಮೇಲಿಂದಿರುವಂತಹ ಪ್ರೀತಿ ಹಾಗೂ ಸಿಂಪತಿ ಬಡಿದಂತಾಗಿದೆ ಅಂತ ಅವರು ಹೇಳಿದ್ದಾರೆ. ಈ ರೀತಿಯ ಗಾಳಿ, RSS ಅನ್ನುವ ಗಾಳಿ ಯಾರ ಬಳಿಯೂ ಕೂಡ ಬಡಿಬಾರದು ಅಂತ ಮಾತನಾಡ್ತಾರೆ. RSS ಅನ್ನೋದು ನಮ್ಮ ದೇಶದ ಗಾಳಿ, ಅದನ್ನು ಬಡಿಯದಿದ್ರೆ ನಾವು ಈ ದೇಶನೇ ಬಿಟ್ಟು ಹೋಗಬೇಕಾಗುತ್ತೆ ಅಂತ ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಅಷ್ಟೇ ಅಲ್ಲದೆ ಇತರೆ ಕೈ ನಾಯಕರಿಗೆ ಅವರು ತರಾಟೆಯನ್ನು ತೆಗೆದುಕೊಂಡಿದ್ದಾರೆ. ಅವ್ರೇನು ಹೇಳ್ತಿದ್ದಾರೆ ಅಂದರೆ, ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಯಾರು ಬೇಕಾದರೂ ಆಗಿರ್ಬೋದು, RSS ಗೀತೆಯನ್ನು ಹಾಡೋದಕ್ಕೆ ಇದು ನಮ್ಮೆಲ್ಲರ ಗೀತೆ, ಇದನ್ನು ಹಾಡೋದಕ್ಕೆ ಎಲ್ಲರಿಗೂ ಕೂಡ ಸ್ವಾತಂತ್ರ್ಯ ಇದೆ ಅಂತ ಅವರು ಈ ಸಂದರ್ಭದಲ್ಲಿ ತಿಳಿಸಿ ಕೈ ನಾಯಕರ ವಿರುದ್ಧ ತರಾಟೆಯನ್ನು ತೆಗೆದುಕೊಂಡ್ರು ಅಂದರೆ ತಪ್ಪಾಗೋದಿಲ್ಲ ಸ್ನೇಹಿತರೆ. ಇದಿಷ್ಟು ಇವತ್ತಿನ ಕರ್ನಾಟಕ ಪೊಲಿಟಿಕ್ಸ್ ವಿಷಯಗಳಾಗಿತ್ತು. ಇನ್ನೂ ಹೆಚ್ಚಿನ ಕರ್ನಾಟಕ ಪಾಲಿಟಿಕ್ಸ್ ವಿಷಯಗಳಿಗಾಗಿ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.